ನಮಸ್ತೆ ಬಂಧುಗಳೇ, ಇಂದು ಒಂದು ಮಹತ್ವವಾದ ವಿಶೇಷವಾದ ದಿನ ಆಗಿದೆ. ಏನಪ್ಪ ಅಂತ ವಿಶೇಷ ಅಂತೀರಾ? ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಆರಾಧನಾ ದಿನ ಇದಾಗಿದೆ. ಈ ದಿನ ಬಹಳ ಯೋಗ್ಯ ಮತ್ತು ತುಂಬ ವಿಶಿಷ್ಟವಾದ ದಿನ. ಈ ದಿನಗಳಲ್ಲಿ ಎಲ್ಲ ಭಕ್ತಾದಿಗಳು ಹಾಗೂ ಎಲ್ಲ ಜನರು ಕೂಡ ಒಂದು ಒಳ್ಳೆಯ ಕಾರ್ಯಗಳನ್ನು ಕೈಗೊಳ್ಳುವಂಥ ದಿನ ಆಗಿದೆ. ಈ ದಿನ ನಾವು ನಮ್ಮ ಮನೆಯಲ್ಲಿ ಅಂದ್ಕೊಂಡಂತಹ ವಿಶೇಷ ಕಾರ್ಯ ಏನಂದರೆ, ನಮ್ಮ ಮುದ್ದು ಮಗುವಿಗೆ ತುಲಾಭಾರ ಮಾಡಿಸ್ಬೇಕು ಅಂತ. ನಮ್ಮ ಭದ್ರಾವತಿಯ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಇಂದು ನಮ್ಮ ಮನೆಯ ಮುದ್ದು ಮಗುವಿಗೆ ತುಲಾಭಾರದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬಂಧುಗಳೇ, ಮಠದ ಮುಂಭಾಗದಲ್ಲಿ ಸ್ವಾಗತದ ದ್ವಾರ ಈ ರೀತಿ ರೆಡಿಯಾಗಿತ್ತು. ನೋಡ್ತಾ ಇರ್ಬೋದು ಎಷ್ಟು ಸುಂದರವಾಗಿ, ಎಷ್ಟು ಲಕ್ಷಣವಾಗಿ ಕಾಣ್ತಾ ಇದೆ ಅಂತ. ಬರುವ ಭಕ್ತಾದಿಗಳನ್ನು ಸ್ವಾಗತ ಕೋರುವ ದ್ವಾರ ಇದಾಗಿದೆ. ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರ 354ನೇ ಆರಾಧನಾ ಮಹೋತ್ಸವ ಇದಾಗಿದೆ. ಈ ಸಮಯದಂದೇ ನಾವು ಪೂಜೆ ಮಾಡಿಸುವಂತಹ ಪೂಜೆ ಭಟ್ರು ಬಂದರು. ಇವರು ನಮ್ಮ ಫ್ಯಾಮಿಲಿ ಭಟ್ರು ಕೂಡ ಹೌದು. ನಾವು ಮಾಡುವಂಥ ಪ್ರತಿಯೊಂದು ಅಭಿವೃದ್ಧಿ ಕಾರ್ಯಗಳಿಗೆ ಇವ್ರನ್ನೇ ಕರೆಸಿ ನಾವು ಪೂಜೆ ಮಾಡಿಸೋವಂಥದ್ದು. ಇವರ ಕೈಗುಣ ಭಾಳ ಚೆನ್ನಾಗಿದೆ. ನಮಗಂತೂ ಭಾಳ ಇವರಿಂದ ಅಭಿವೃದ್ಧಿ ಕಾರ್ಯಗಳು ನಡೆದಿದೆ. ಬಂಧುಗಳೇ, ರಾಯರ ಆರಾಧನೆಯ ಬಗ್ಗೆ ಈ ರೀತಿ ವಿವರಗಳನ್ನ ಮಠದ ಮುಂಭಾಗದ ಆವರಣದಲ್ಲಿ ಹಾಕಿದ್ದಾರೆ. ಅಷ್ಟರಲ್ಲೇ ನಮ್ಮ ಭಟ್ರು ತುಲಾಭಾರಕ್ಕೆ ಬೇಕಾದಂಥ ಸಿದ್ಧತೆಗಳನ್ನ ಮಾಡ್ಕೊತಾ ಇದ್ರು. ಹಾಗೇನೆ ನೀವು ನೋಡ್ತಾ ಇರ್ಬೋದು, ಮಠದ ಆವರಣದಲ್ಲಿ ಈ ರೀತಿ ಅಲಂಕಾರ ಮಾಡಿದ್ದಾರೆ. ನೀವು ಅಬ್ಸರ್ವ್ ಮಾಡ್ಬೋದು, ಅಲ್ಲಿ ರಾಮದೇವರು, ಸೀತಾದೇವಿ, ಲಕ್ಷ್ಮಣಸ್ವಾಮಿ, ಮಾರುತಿ ದೇವರ ಪ್ರತಿಮೆ ಕೂಡ ಇದೆ. ಅಷ್ಟರಲ್ಲೇ ನಮ್ಮ ಕಾರ್ ಸೌಂಡ್ ಬಂತು ನೋಡಿ. ಇದೆ ನಮ್ಮ ಕಾರು. ನಮ್ಮ ತಂದೆ ತಾಯಿ, ಅಣ್ಣ, ಅತ್ತಿಗೆ ಹಾಗೂ ನಮ್ಮ ಮುದ್ದು ಮಗು ಇವತ್ತಿನ ವಿಶೇಷ ಅತಿಥಿ ಅವರೇ. ನಮ್ಮ ಕುಟುಂಬದ ಮೊದಲ ಮೊಮ್ಮಗು ಈ ಮುದ್ದಾದ ಮಗು ಆಗಿದೆ. ಇಂದು ಇವರದ್ದೇ ತುಲಾಭಾರ ಕಾರ್ಯಕ್ರಮ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮ ಶುರುವಾಗತ್ತೆ. ಈ ರೀತಿ ಮಗುವಿನ ತುಲಾಭಾರಕ್ಕೆ ಬೇಕಾದಂಥ ವಸ್ತುಗಳನ್ನ ಈ ರೀತಿ ಇಟ್ಕೊಂಡು ಬಂದಿದ್ದಾರೆ. ದೇವಸ್ಥಾನದ ಒಳ ಆವರಣದಲ್ಲಿ ಈ ರೀತಿ ಅಲಂಕಾರ ಮಾಡಿದ್ರು. ಆಲ್ರೆಡಿ ತುಲಾಭಾರಕ್ಕೆ ಎಲ್ಲ ವ್ಯವಸ್ಥೆಗಳು ಕೂಡ ನಮ್ಮ ಭಟ್ರು ಮಾಡಿ ರೆಡಿ ಇಟ್ಟಿದ್ರು. ನೋಡ್ತಾ ಇರ್ಬೋದು, ಈ ರೀತಿ ತುಲಾಭಾರದ ತಕಡಿ ಈ ರೀತಿ ಇರುತ್ತೆ. ನಮ್ಮ ಮನೆಯ ಮಗು ಬರುವಷ್ಟರಲ್ಲಿ ಸುಮಾರು ಭಕ್ತಾದಿಗಳು ಕೂಡ ಅವರ ಮಕ್ಕಳಿಗೆ ತುಲಾಭಾರ ಮಾಡಿಸ್ಬೇಕು ಅಂತ ಅವರು ಕೂಡ ಬಂದಿದ್ರು. ನೋಡ್ತಾ ಇರ್ಬೋದು, 1, 2, 3 ಫ್ಯಾಮಿಲಿ ಕೂಡ ಬಂದಿದ್ರು. ನಾವು ಬಂದಂಥ ಸಮಯ ಸ್ವಲ್ಪ ತಡ ಆಗಿದ್ರಿಂದ ಮೊದಲೇ ಬಂದಿದ್ದಂಥವರಿಗೆ ಮೊದಲ ತುಲಾಭಾರದ ಅವಕಾಶ ಸಿಕ್ತು. ಅಷ್ಟರಲ್ಲಿ ಮಠದ ಮುಖ್ಯ ಆವರಣದ ವೀಕ್ಷಣೆ ಮಾಡೋಣ. ಓಂ ಶ್ರೀಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ನಮೋ ನಮಃ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮೋ ನಮಃ. ರಾಯರಿದ್ದಾರೆ, 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 ರಾಯರಿದ್ದಾರೆ. ರಾಯರನ್ನು ಪೂರ್ಣ ಮನಸ್ಸಿನಿಂದ ಭಯಭಕ್ತಿಯುತವಾಗಿ ಬೇಡಿಕೊಂಡರೆ ಅಥವಾ ರಾಯರನ್ನು ಕೇಳಿಕೊಂಡರೆ ರಾಯರು ಎಂದಿಗೂ ಇಲ್ಲ ಎಂದು ಹೇಳೋದಿಲ್ಲ. ರಾಯರ ನಂಬಿದರೆ ಎಂದಿಗೂ ಭಯವಿಲ್ಲ. ಅಷ್ಟರೊಳಗೆ ಮೊದಲ ತುಲಾಭಾರದ ಕಾರ್ಯಕ್ರಮ ಮುಗಿದಿತ್ತು. ನಮ್ಮ ಮಗುವಿನ ತುಲಾಭಾರದ ಕಾರ್ಯಕ್ರಮ ಈಗೇನು ಶುರುವಾಗೋದ್ರಲ್ಲಿತ್ತು. ನೋಡ್ತಾ ಇರ್ಬೋದು ಬಂಧುಗಳೇ, ತುಲಾಭಾರದ ಕಾರ್ಯಕ್ರಮ ಯಾವ ರೀತಿ ನಡೆಯುತ್ತೆ ಅಂತ. ನೋಡ್ತಾ ಇರ್ಬೋದು ನಮ್ಮ ಮನೆಯ ಮುದ್ದು ಮಗು ಯಾವ ರೀತಿ ಸೈಲೆಂಟಾಗಿ ನೋಡ್ತಾ ಇದೆ ಎಲ್ಲದನ್ನು ಅಂತ. ಏನಿದು, ಏನೇನೋ ಮಾಡ್ತಾ ಇದ್ದಾರಲ್ಲ ಅಂತ ಅನಿಸ್ತಾ ಇರ್ಬೋದು. ಅದಕ್ಕೆ ಈ ರೀತಿ ಪೂಜೆಗೆ ಬೇಕಾದಂಥ ಶಾಸ್ತ್ರಗಳನ್ನ ನಮ್ಮ ಭಟ್ರು ಈ ರೀತಿ ನಮ್ಮ ಅಣ್ಣ ಅತ್ತಿಗೆ ಕೈಯಲ್ಲಿ ಮಾಡಿಸ್ತಾ ಇದ್ರು. ಆ ಶಾಸ್ತ್ರಗಳನ್ನ ನಮ್ಮ ಮಗು ಎಷ್ಟು ಚೆನ್ನಾಗಿ ಮುದ್ದಾಗಿ ನೋಡ್ತಾ ಇದೆ ನೋಡಿ. ಭಾಳ ಅಚ್ಚುಕಟ್ಟಾಗಿ ಪ್ರತಿಯೊಂದು ಶಾಸ್ತ್ರಗಳನ್ನು ನಮ್ಮ ಭಟ್ರು ಚೆನ್ನಾಗಿ ಮಾಡಿಕೊಟ್ರು ನಮಗೆ. ಬಂಧುಗಳೇ, ನೀವು ವಿಶೇಷವಾಗಿ ಗಮನಿಸಬೇಕಾಗಿರೋದೇನೆಂದರೆ, ನಾವು ಮಾಡುವಂತಹ ಪ್ರತಿಯೊಂದು ಕಾರ್ಯ ಕೆಲಸಗಳಿಗೂ ಅದರದ್ದೇ ಆದ ನಿಯಮಗಳಿವೆ ಮತ್ತು ಅದರದ್ದೇ ಆದ ಶಾಸ್ತ್ರ ಸಂಪ್ರದಾಯಗಳಿವೆ. ನಾವು ಪುಣ್ಯ ಮಾಡಿದ್ದೀವಿ ಅನಿಸುತ್ತೆ ಈ ಹಿಂದೂ ಧರ್ಮದಲ್ಲಿ ಹುಟ್ಟಿ ಈ ರೀತಿ ಬದುಕಿ ಬಾಳೋದಕ್ಕೆ.
ನಮ್ಮ ಭಟ್ರಿಗೆ ನಮ್ಮ ಮುದ್ದಾದ ಮಗುನ ಆಟ ಆಡ್ಸೋದೇ ಒಂದು ಖುಷಿ ಅವರಿಗೆ. ಈ ರೀತಿ ಶಾಸ್ತ್ರಗಳನ್ನ ಮುಗಿಸಿದ ನಂತರ ಭಟ್ರು ನಮ್ಮ ಅಣ್ಣನಿಗೆ ತೆಂಗಿನಕಾಯಿನ ಕೈ ಕೊಟ್ಟು ಮಠದ ಸುತ್ತ ಒಂದು 3 ಪ್ರದಕ್ಷಿಣೆ ಹಾಕೊಂಬನ್ನಿ ಅಂತ ಹೇಳಿದ್ರು. ಭಟ್ರು ಹೇಳಿದ ರೀತಿಯೇ ನಮ್ಮ ಅಣ್ಣ ಅತ್ತಿಗೆ ಹಾಗೂ ಮಗು ಮಠದ ಸುತ್ತ 3 ಪ್ರದಕ್ಷಿಣೆಯನ್ನು ಭಯ ಭಕ್ತಿಯುತವಾಗಿ ರಾಯರಲ್ಲಿ ಮೊರೆ ಇಡುತ್ತಾ ಬೇಡಿಕೊಳ್ತಾ ಪ್ರದಕ್ಷಿಣೆಯನ್ನು ಹಾಕ್ತಾ ಇದ್ರು. ಮನುಷ್ಯ ತಾನು ಏನೇ ತೊಂದರೆ ತಾಪತ್ರೆ ಒಳಗೆ ಸಿಲುಕಿದ್ರೂ ಕೂಡ ರಾಯರ ನಾಮಸ್ಮರಣೆಯನ್ನು ಅರೆಕ್ಷಣ ಮಾಡಿದರೆ ಅದೆಂತಹ ಕಷ್ಟ ಕಾರ್ಪಣ್ಯಗಳಿದ್ರೂ ಕೂಡ ಪರಿಹಾರ ಆಗುತ್ತವಂತೆ. ಬಂಧುಗಳೇ, ಪ್ರದಕ್ಷಿಣೆಯ ನಂತರ ಇನ್ನೇನು ತುಲಾಭಾರ ಕಾರ್ಯಕ್ರಮ ಶುರುವಾಯಿತು. ಭಟ್ರು ತಾವು ಕೊಟ್ಟಂಥ ತೆಂಗಿನಕಾಯಿನ ತಕಡಿ ಇಲ್ಲಿ ಇಡಿಸಿ ಮಗುನ ಅದ್ರ ಪಕ್ಕ ಕೂರಿಸಿ ಅಂದರು. ನಾವು ಮಗು ಅದು ಇನ್ನೂ ಸಣ್ಣದಿರೋದ್ರಿಂದ ಅದು ಕೂರೋದು ಕಷ್ಟ ಆಗುತ್ತೆ, ಮಲಗಿಸ್ತೀವಿ ಅಂತ ಹೇಳಿದ್ವಿ. ನಮಗೆ ಒಂದು ಭಯ ಏನಂದರೆ ಮಗುಗೆ ಅದೇನು ಗೊತ್ತಾಗೋದಿಲ್ಲ, ಅದು ಹೆಂಗೆ ಅದು ಕೂರುತ್ತೆ ಮಲಗುತ್ತೆ ಅಂತ, ಮತ್ತು ಅದೇನಾದರೂ ಏನಾದ್ರು ತೊಂದರೆ ಆಗ್ಬೋದಾ ಅಂತ. ಆದರೆ ನಮ್ಮ ಮಗು ನೋಡಿ ಭಾಳ ಬುದ್ಧಿವಂತ ಮಗು. ಮಲಗಿಸಿದ ತಕ್ಷಣವೇ ಆ ತಕಡಿಯ ಚೈನು, ಆ ತುಲಾಭಾರಕ್ಕಿಟ್ಟಿರುವಂತಹ ತಕಡಿಯ ಚೈನನ್ನು ಗಟ್ಟಿಯಾಗಿ ಹಿಡಿದಿದೆ. ನೀವು ನೋಡ್ತಾ ಇರ್ಬೋದು. ನಾವು ಕೂಡ ಅದನ್ನು ನೋಡಿ ಖುಷಿ ಆಗ್ಬಿಡ್ತು. ನಮ್ಮ ಭಟ್ರು ಕೂಡ ಅದನ್ನು ನೋಡಿ ಹೇಳಿದ್ರು, ನೀವು ಎದುರುಬೇಡಿ, ಅವ್ನು ಚೈನ್ ಇಟ್ಕೊಂಡಿದ್ದಾನೆ, ಯಾವುದೇ ಕಾರಣಕ್ಕೂ ಅವ್ನು ಬಿಡಲ್ಲ ಆ ಚೈನ್ನ, ನೀವು ಎದುರಕ್ಕೆ ಹೋಗಬೇಡಿ ಅಂದರು. ಅಷ್ಟರಲ್ಲಿ ಆ ಕಡೆ ಸೈಡಿಗೆ ನಾವು ನಮ್ಮ ಮಗುವಿನ ತೂಕಕ್ಕೆ ಸರಿ ಹೊಂದುವಷ್ಟು ಪ್ರಸಾದಕ್ಕೆ ಬೇಕಾಗುವಂತಹ ದವಸ ಧಾನ್ಯಗಳನ್ನ ತಂದಿಟ್ಟಿದ್ವಿ, ಅವುಗಳನ್ನ ಇಟ್ವಿ. ನಮ್ಮ ಮಗು ನೋಡ್ತಾ ಇರಿ ಯಾವ ರೀತಿ ಆ ಚೈನ್ನ ಬಿಡದಲ್ಲಿ ಗಟ್ಟಿ ಇಟ್ಕೊಂಡಿದೆ. ಆ ಮಗುಗೆ ಆ ಐಡಿಯಾ ಹೆಂಗೆ ಬಂತು ಅಂತಲೇ ನಮಗೂ ಗೊತ್ತಾಗಿಲ್ಲ, ಆದರೆ ನಮಗಂತೂ ನೋಡಿ ತುಂಬ ಖುಷಿ ಆಯಿತು. ಈ ರೀತಿ ಮಗುವಿನ ತುಲಾಭಾರ ಕಾರ್ಯಕ್ರಮ ಬಹಳ ಯಶಸ್ವಿಯುತವಾಗಿ ನಡೀತು. ನಮಗಂತೂ ಆ ಮಗುವಿನ ತುಲಾಭಾರದ ಕಾರ್ಯಕ್ರಮ ಯಾವ ರೀತಿ ನಡೆಯುತ್ತೆ ಅನ್ನೋ ಒಂದು ಕುತೂಹಲ ಇತ್ತು. ಅದು ಈ ರೀತಿ ಅಚ್ಚುಕಟ್ಟಾಗಿ ಯಾವುದೇ ತೊಂದರೆ ತಾಪತ್ರೆ ಇಲ್ಲದಂತೆ ಆನಂದಮಯವಾಗಿ ಖುಷಿಯಾಗಿ ಸಂಪೂರ್ಣಗೊಂಡಿದ್ದು ನಮಗೆ ತುಂಬ ಖುಷಿ ಕೊಡ್ತು. ನಮ್ಮ ಮಗುವಿಗೆ ರಾಯರ ಅನುಗ್ರಹ ಇದೆ ಎಂಬುದು ನಮಗೆ ಖಚಿತ ಆಯಿತು. ಅದು ಹೇಗೆ ಅಂದರೆ, ಮಗು ತುಲಾಭಾರಕ್ಕೆಂದು ಮಲಗಿಸಿದಾಗ ಆ ಮಗು ಸರಪಳಿನ ಗಟ್ಟಿ ಹಿಡಿದಿದ್ದು, ಆದರೆ ಅದು ನಮ್ಮ ಕಾರ್ಯಕ್ರಮ ಪೂರ್ತಿ ಮುಗಿಯೋವರೆಗೂ ಕೂಡ ಗಟ್ಟಿ ಇಟ್ಕೊಂಡಿತ್ತು. ನೋಡ್ತಾ ಇರ್ಬೋದು, ನಾವು ಬಿಡಿಸಿದ್ರೂ ಕೂಡ ಅದು ಮತ್ತೆ ಇಟ್ಕೊಳ್ಳೋಕ್ಕೆ ಹೋಗ್ತಿತ್ತು. ನಂತರ ಭಟ್ರು ಹೇಳಿದ್ರು, ಇಲ್ಲ ಮುಗ್ದಿದೆ, ಈಗ ಎತ್ಕೊಳ್ಳಿ ಮಗುನ ಅಂತ. ಆಗ ನಮ್ಮ ಅತ್ತಿಗೆ ಕರೆದ್ರು. ಅದೆಷ್ಟು ಚೆನ್ನಾಗಿ ಕೈ ಬಿಟ್ಟು ಆ ನಮ್ಮ ಅತ್ತಿಗೆ ಕರೆದಷ್ಟೇ ಬಂತು ನೋಡಿ. ಇದೇ ಅಲ್ವಾ ತಾಯಿ ಮಗುವಿನ ಸಂಬಂಧ ಹಾಗೂ ನಮ್ಮ ರಾಯರ ಅನುಗ್ರಹ. ಬಂಧುಗಳೇ, ಈ ರೀತಿ ತುಲಾಭಾರ ಕಾರ್ಯಕ್ರಮ ಸಂಪೂರ್ಣಗೊಂಡಿದ ನಂತರ ಮಗುವಿಗೆ ಮಂಗಳಾರತಿನ ಭಟ್ರು ಕೊಟ್ಟರು. ನಂತರ ನಾವು ಕೂಡ ತಗೊಂಡ್ವಿ. ಈ ರೀತಿ ಮಂಗಳಾರತಿನ ತಗೊಂಡ ನಂತರ ಮಗುನ ನಿಮಗೂ ಕೂಡ ಸರಿಯಾಗಿ ತೋರಿಸೋಣ ಅಂತ ಮಗು ಹತ್ರ ಬಂದೆ. ನೋಡಿ, ಇದೇ ನಮ್ಮ ಮನೆಯ ಮುದ್ದು ಮಗು. ನಂತರ ದೇವರ ಗುಡಿಯಲ್ಲಿ ಕಾಯಿಯನ್ನು ಹಾಕಿ, ನಂತರ ನಮ್ಮ ಭಟ್ರು ಮಠದ ವತಿಯಿಂದ ಗೌರವ ಮರ್ಯಾದೆಯನ್ನು ನಮ್ಮ ಅಣ್ಣ ಅತ್ತಿಗೆಗೆ ಮತ್ತು ಮಗುವಿಗೆ ಕೊಟ್ಟು ಆಶೀರ್ವಾದ ಮಾಡಿದ್ರು. ಈ ರೀತಿ ನಾವು ಅಂದುಕೊಂಡಂಥ ತುಲಾಭಾರ ಕಾರ್ಯಕ್ರಮ ಯಶಸ್ವಿಯಾಗಿ ಸಂಪೂರ್ಣಗೊಂಡಿತ್ತು. ಬಂಧುಗಳೇ, ಧನ್ಯವಾದಗಳು.